ನೆಕ್ಸ್ಟ್ ನೋಡಿ, ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು? ಬಹುತೇಕ ವಿದ್ಯಾರ್ಥಿಗಳು ಇದನ್ನ ಕೇಳಿದ್ರೆ, ಮಧು ಅವರು ಕೇಳಿದ್ರು ಲಾಸ್ಟ್ ಟೈಮ್. ಓಕೆ, ಲಾಸ್ಟ್ ಟೈಮ್ ಇದು ಪ್ರಶ್ನೆ ಕೇಳಿದ್ರು, ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು, ಯಾವ ಹುದ್ದೆಗೆ ಯಾವ ಜಿಲ್ಲೆಗೆ ಹುದ್ದೆಯನ್ನ ಅರ್ಜಿಯನ್ನು ಸಲ್ಲಿಸಿದ ಸೂಕ್ತ ಅಂತ ಕೇಳ್ತಿದ್ರು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಮ್ಮ. ನೋಡ್ರಿ, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದಾವ ಹುದ್ದೆ ಅಂತ ತಿಳ್ಕೊಬೇಕು ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ಕಲಬುರಗಿಗೆ ಎಷ್ಟಿದಾವ? 67 ಪೋಸ್ಟ್ ಅದಾವ್ರಿ. 67 ಪೋಸ್ಟ್ ಇದಾವ ಅಂತ ತಿಳ್ಕೊಡ್ರಿ. ಇಷ್ಟಿದಾವ. ಎಸ್, ಫಸ್ಟ್ ತಿಳ್ಕೊಬೇಕು. ಫಸ್ಟ್ ಅಪ್ಲಿಕೇಶನ್ ಹುದ್ದೆಗಳ ಸಂಖ್ಯೆ ಹೆಚ್ಚಿವೆ ಅಂತಂದ್ರೆ ಸಡನ್ ಆಗಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಫಸ್ಟ್ ನೋಡ್ಬೇಕು. ನೆಕ್ಸ್ಟ್ ನಿಮ್ಮ ಮೀಸಲಾತಿ, ಆ ಒಂದು ಜಿಲ್ಲೆಯಲ್ಲಿ ನಿಮಗೆ ಮೀಸಲಾತಿ ಇದೆಯಾ, ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಬೇಕು ಫಸ್ಟ್. ಓಕೆ, ಮೀಸಲಾತಿ ಒಂದು ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡ್ರಿ, ನೀವು ಕೆಲಸ ಮಾಡಲು ಆ ಸ್ಥಳ ಸೂಕ್ತ ಇದೆಯಾ. ನಾನು ಕಲಬುರಗಿಯಲ್ಲಿ ಒಂದ್ ವೇಳೆ ಕೆಲಸ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತಾ ಫ್ಯೂಚರ್ ಅಲ್ಲಿ ಅಂತ ನೀವು ಫಸ್ಟ್ ತಿಳ್ಕೊಬೇಕು. ನೆಕ್ಸ್ಟ್ ನಿಮ್ಮ ಮನಸ್ಥಿತಿಯಲ್ಲಿ ಇಷ್ಟ ಮಾಡ್ಲಿಕ್ಕೆ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಇಷ್ಟ ಆಗುತ್ತಾ, ಇಷ್ಟಪಡುತ್ತಾ. ಕಲಬುರಗಿಯಲ್ಲಿ ನೀವು ಆ ವಿ ಎ ಹುದ್ದೆಗೆ ಜಾಯ್ನ್ ಆದ ನಂತರ ಕೆಲಸ ಮಾಡ್ಲಿಕ್ಕೆ ನಿಮ್ಮ ಮನಸ್ಥಿತಿ ಒಪ್ಪುತ್ತಾ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್, ಇಡೀ ರಾಜ್ಯಕ್ಕೆ ಒಂದೇ ಪರೀಕ್ಷೆ ನಡೆಸಿದ್ರು ಜಿಲ್ಲಾವಾರು ಕಟ್ ಆಫ್ ಅಂಕಗಳು ನಿಲ್ಲುತ್ತೆ. ಲೈಕ್ ಪೊಲೀಸ್ ಕಾನ್ಸ್ಟೇಬಲ್. ಅರ್ಥ ಆಗ್ತಿದ್ಯಾ? ಓಕೆ, ಇಡೀ ರಾಜ್ಯಕ್ಕೆ ಒಂದೇ ಪರೀಕ್ಷೆ ನಡೆಸ್ತಾರೆ. ಬಟ್ ಕಟ್ ಆಫ್ ಜಿಲ್ಲಾವಾರು ಕಟ್ ಆಫ್ ಅಂಕಗಳು ನಿಲ್ಲುತ್ತೆ. ಲೈಕ್ ಪೊಲೀಸ್ ಕಾನ್ಸ್ಟೇಬಲ್ ತರ. ಪೊಲೀಸ್ ಕಾನ್ಸ್ಟೇಬಲ್ ಯಾವ ರೀತಿ ಎಕ್ಸಾಮ್ ಮಾಡ್ತಾರ ಆ ರೀತಿ. ನೋಡ್ರಿ, ಇಷ್ಟೆಲ್ಲ ಯಾಕೆ ಮಾಹಿತಿ ಕೊಡ್ತಾ ಇದೀನಿ ಅಂತ ಕೇಳಿದ್ರೆ, ವಿ ಎ ಹುದ್ದೆಗೆ ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿಸಿದಾರಲ್ಲ, ಅದಕ್ಕೆ ನಿಮಗೆಲ್ಲ ಗೊತ್ತಿರಲ್ಲ, ಅಪ್ಡೇಟೆಡ್ ಆಗ್ಬೇಕು. ಓಕೆ, ವೆಬ್ಸೈಟ್ ಅನ್ನ ಯಾರು ಫಾಲೋ ಮಾಡಂಗಿಲ್ಲ. ಸೊ ಅದಕ್ಕೆ ನಿಮ್ಗೆ ಓಕೆ ಫ್ರೀ ಕ್ಲಾಸ್ ಅಲ್ಲಿ ಇದನ್ನ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ ಅಷ್ಟೇ. ಅರ್ಥ ಆಯ್ತಾ? ಮಧು ಅವ್ರು ಕೇಳ್ತಿದ್ರೆ, ಸರ್ ಈಗ 2A ಕ್ಯಾಂಡಿಡೇಟ್ GM ಗೆ ಹಾಕಿದ್ರೆ ಇರೋದು ರಿಸರ್ವೇಶನ್ ಸಿಗುತ್ತಾ ನಮಗೆ? ಎರಡಕ್ಕೂ ಕಾಂಪಿಟೇಷನ್ ಮಾಡ್ಬೋದು ಅಲ್ವಾ? ಸಿಗುತ್ತೆ ಮೇಡಮ್, ಸಿಗುತ್ತೆ. ಆಸ್ ಪರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನೋಡ್ರಿ, ಸೇಮ್ ಆಸ್ ಪರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಅರ್ಥ ಆಯ್ತಾ? ನೆಕ್ಸ್ಟ್, ಅರ್ಥ ಆಯ್ತಾ? ಒಂದೇ ಜಿಲ್ಲೆಗೆ ಎಕ್ಸಾಮ್ ನಡೆಸರು, ಇಡೀ ರಾಜ್ಯಕ್ಕೆ ಒಂದೇ ಪರೀಕ್ಷೆ, ಬಟ್ ಕಟ್ ಆಫ್ ಮಾತ್ರ ಒಂದು ಜಿಲ್ಲೆಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಪರೀಕ್ಷೆಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೆಸಲಾಗ್ತದೆ, ಆದರೆ ಸ್ವಂತ ಜಿಲ್ಲೆಗಳಲ್ಲಿ ನಿಮ್ಮ ಪರೀಕ್ಷೆಯ ಕೇಂದ್ರ ಬರದೇ ಇರಬಹುದು. ನಿಮ್ಮ ಪರೀಕ್ಷೆಯ ಕೇಂದ್ರ ಪರಿಚಯ ಇಲ್ಲ, ಪರೀಕ್ಷೆ ಕೇಂದ್ರ ಆಗಬೇಕು. ಪರೀಕ್ಷೆ ಕೇಂದ್ರ ಬರದೇ ಇರಬಹುದು. ಓಕೆ, ಪ್ರತಿಯೊಂದು ಜಿಲ್ಲೆಯೊಳಗೂ ಕೂಡ ಎಕ್ಸಾಮ್ ಸೆಂಟರ್ ಇರ್ತಾರ. ಬಟ್ ಏನ್ ಮಾಡ್ತಾರೆ ಅಲ್ಲಿ, ಪರೀಕ್ಷೆ ಕೇಂದ್ರ ನಿಮ್ಮ ಜಿಲ್ಲೆಯೊಳಗೆ ಅಷ್ಟೇ ಇರಂಗಿಲ್ಲ, ಬೇರೆ ಬೇರೆ ಜಿಲ್ಲೆಯೊಳಗೆ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಯಾವರಪ್ಪ, ಈಗ ಅನುಷ್ ಅವ್ರು ಇದಾರ ಅಂತ ತಿಳ್ಕೊಳ್ರಿ. ಇರುತ್ತಮ್ಮ, ಇರುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಈಗ ಅನುಷ್ ಅವ್ರು ಇದ್ದಾರೆ. ಅನುಷ್ ಅವರು ನಿಮ್ದು ಯಾವ್ದೋ ಒಂದು ಡಿಸ್ಟ್ರಿಕ್ಟ್, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಅಂತ ತಿಳ್ಕೊಳ್ರಿ. ಈಗ ಅನುಷ್ ಅವರು ಬೆಂಗಳೂರು ಇದ್ದಾರ. ಈಗ ಬೆಂಗಳೂರಲ್ಲಿ ಅವರು ಎಕ್ಸಾಮ್ ಸೆಂಟರ್ ಕೊಡಂಗಿಲ್ಲ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಕೊಡ್ತಾರೆ, ಬೆಳಗಾವಿಯಲ್ಲಿ ಕೊಡ್ತಾರೆ, ಇಲ್ಲಾಂದ್ರೆ ಕಲಬುರಗಿಯಲ್ಲಿ ಕೊಡ್ತಾರೆ. ಇದರ ಉದ್ದೇಶ ಅಂತ ಕೇಳಿದ್ರೆ ಸ್ಕ್ಯಾಮ್ ಆಗಬಾರ್ದು ಅಂತ ಉದ್ದೇಶ ಅಷ್ಟೇ. ಅರ್ಥ ಆಯ್ತಾ? ಈ ರೀತಿ ಮಾಡ್ತಾರೆ. ಆಯಾ ಜಿಲ್ಲೆಯಲ್ಲಿ ಸ್ವಂತ ಡಿಸ್ಟ್ರಿಕ್ಟ್ ಅಲ್ಲಿ ಕೊಡಂಗಿಲ್ಲ, ಔಟ್ ಆಫ್ ಡಿಸ್ಟ್ರಿಕ್ಟ್ ಕೊಡ್ತಾರೆ ಎಕ್ಸಾಮ್ ಸೆಂಟರ್.